ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಕಬ್ಬನ್ ಪಾರ್ಕ್ನ NGO ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರೂ ಆದ ಡಾಕ್ಟರ್ ಮೋಹನ್ ರಾವ್ ನಾಲವಡೆ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕಾನೂನು ಜಾಗೃತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ನ್ಯಾಯಮೂರ್ತಿ ಬಿ ವೀರಪ್ಪ, ಉಪಲೋಕಾಯುಕ್ತರು, ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಎಚ್ ಶಶಿಧರ್ ಶೆಟ್ಟಿ, ಕರ್ನಾಟಕ ಮತ್ತು ಗೋವಾದ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋದ ವಲಯ ನಿರ್ದೇಶಕ ಸಚಿನ್ ಗೋರ್ಪಡೆ IPS, HRA-CF ಹಾಗೂ KSLASನ ಸದಸ್ಯರು ಡಾಕ್ಟರ್ ಮೋಹನ್ ರಾವ್ ನಲವಡೆರವರುಗಳು ದೀಪ ಬೆಳಗಿಸುವುದರ ಮೂಲಕ ರಾಜ್ಯ ಮಟ್ಟದ ಕಾನೂನು ಜಾಗೃತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ HRA-CFನ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಜಿಲ್ಲಾ ಸಮಿತಿ ಇರ್ಬೋದು, ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ್ದು ನಿದ್ದೆ ಬಿಟ್ಬಿಟ್ಟಿದ್ದಾರೆ ಶಶಿಧರ್ ಶೆಟ್ಟರು ಬಂದಮೇಲೆ. ಯಾಕೆಂದರೆ ಅಷ್ಟು ವರ್ಕ್ ಕೊಡ್ತಾರೆ, ರಾತ್ರಿ ಆಗಲೂ ಅನ್ನೋಂಗಿಲ್ಲ. ನಾವು ಹೋಗ್ತೀವಿ, ಬೆಳಿಗ್ಗೆ 6 ಗಂಟೆಗೆ ರೆಡಿ ಆಗಿರಬೇಕು, 10-11 ಗಂಟೆ ಆದರೂ ನಮ್ಮ ಕೆಲಸ ಆಗ್ತದೆ. ಮಿನಿಟ್ ಟು ಮಿನಿಟ್ ಅಷ್ಟು ಕೆಲಸ ಕೊಡ್ತಾವ್ರೆ. ಅವ್ರೇನಕ್ಕಾಗಿ ಮಾಡ್ತಾವ್ರೆ ಇವತ್ತು ಆ ಕೆಲಸ ಅಂತ ಅವ್ರ ಮನೆಗಾಲ ಮಾಡ್ತಾಯಿದ್ರು. ಸಮಾಜ ಒಂದು ಒಳ್ಳೆಯದ ದಾರಿಗೆ ಬರಲಿ. ಇವತ್ತೇನಾಗ್ತದೆ, ಸಮಾಜ ಕೆಡ್ತಾ ಇದೆ ಎಲ್ಲ ಕಡೆ. ಇವತ್ತಿನ ಯಂಗ್ಸ್ಟರ್ಸು ಎಲ್ಲ ಅಡಿಕ್ಟ್ ಆಗಿ ಯಾವುದೋ ಡ್ರಗ್ಸೋ ಅದು ಯಾವುದಕ್ಕೂ ಒಂದಿರ್ತಾರೆ. ಪ್ರತಿಯೊಂದೂ ಕುಟುಂಬದಲ್ಲಿ ಇದು ಸಾಮಾನ್ಯ ಆಗಿದೆ. ಹಳ್ಳಿಯಿಂದ ಡೆಲ್ಲಿವರೆಗೂ ಅಂತ ಹೇಳ್ತಾರೆ. ಇದು ನೀವು ನೋಡ್ತಾ ಇದ್ದೀರ, ಎಷ್ಟೊಂದು ಈ ಮಾದಕ ದ್ರವ್ಯಗಳನ್ನು ಸೀಸ್ ಮಾಡ್ತಾನೆ ಇರ್ತಾರೆ, ಪೇಪರ್ ನೋಡ್ತಾ ಇರ್ತೀರ. ಆದ್ದರಿಂದ ಅದ್ರ ಬಗ್ಗೆ ಕೂಡ ಇದ್ರ ಬಗ್ಗೆ ನಿಮಗೆ ಒಂದು ಟ್ರೈನಿಂಗ್ ಕೊಡಬೇಕು. ಮತ್ತು ಎಲ್ಲೆಲ್ಲಿ ಯಾವ ರೀತಿ ಮಾಡ್ತಾರೆ, ಅದು ಮಾದಕ ದ್ರವ್ಯಗಳು ಮಾರೋರು, ಮತ್ತು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ತಾಲೂಕು ಮಟ್ಟದಲ್ಲಿ ಯಾವ ಆಫೀಸ್ ಇರ್ತದೆ, ಯಾರು ಕಾಂಟ್ಯಾಕ್ಟ್ ಮಾಡಬೇಕಂತ ಸಂದರ್ಭದಲ್ಲಿ ಅಂತ ಹೇಳೋದಕ್ಕೆ ನಮ್ಮ IPS ಆಫೀಸರ್ ಸಚಿನ್ ಗೋರ್ಪಡೆ ಅವರು ಕೂಡ ಬಂದಿದ್ದಾರೆ. ಅವರು ಬಂದು ಗೋವಾ ಮತ್ತು ಕರ್ನಾಟಕ ವಲಯಕ್ಕೆ ಗೋಲ್ಡನ್ ಡೈರೆಕ್ಟರ್ ಆಗಿ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ, ಮತ್ತು ನಮ್ಮ ರಾಜ್ಯದ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಮತ್ತು ವಾರ್ಡ್ ಅಧ್ಯಕ್ಷರುಗಳು ಯಾರ್ಯಾರು ನಮ್ಮೆಲ್ಲ ಇನ್ವೈಟ್ ಮಾಡಿದ್ವಿ, ನಾವು ನಿಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ, ಮತ್ತು ಸುಮಾರು ಜನ ಮೀಡಿಯಾ ಇದ್ದಾರೆ, ಅವರು ಕೂಡ ಸ್ವಾಗತ ಕೋರ್ತಾ ನಾನು ಮುಂದಿನ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನಮ್ಮ ವೀರಪ್ಪ ಸಾಹೇಬ್ರಿಗೆ ಬಿಟ್ಕೊಡ್ತಾ ಇದ್ದೀವಿ. ತಾವೆಲ್ಲರಿಗೂ ಹೇಳ್ತೀವಿ, ಒಂದೊಂದು ನೋಟ್ಬುಕ್ ಕೊಟ್ಟಿದ್ದೀವಿ. ನಿಮ್ಗೇನು ಡೌಟ್ ಬರ್ತದೆ ಇವರು ಮಾತಾಡೋಂಥ ಸಂದರ್ಭದಲ್ಲಿ ಅದನ್ನು ಬರೆದಿಟ್ಕೊಂಡು ಅವರು ಮಾತಾಡಿದ ನಂತರ ನಿಮ್ಗೇನು ಡೌಟ್ ಇದೆ ಅದ್ರ ಬಗ್ಗೆ ನೀವು ಅವ್ರಿಗೆ ಕ್ವಶನ್ ಕೇಳ್ಬೋದು. ಅದಕ್ಕೆ ಅವರು ಒಂದು ಇದನ್ನು ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ. ಆದ್ದರಿಂದ ತಾವೆಲ್ಲ ಅದನ್ನು ಗಮನದಲ್ಲಿ ಇಟ್ಕೊಂಡು ಅವರು ಶಶಿಧರ್ ಶೆಟ್ಟರು ಸಾಹೇಬರು ಮತ್ತು ಸಚಿನ್ ಗೋರ್ಪಡೆ ಅವರು ಮಾತಾಡುವಂಥ ಸಂದರ್ಭದಲ್ಲಿ ನೀವು ಅದನ್ನು ಏನು ನಿಮಗೆ ಡೌಟ್ ಬರುತ್ತೆ ಕಾನೂನು ಬಗ್ಗೆ, ಅದ್ರ ಬಗ್ಗೆ ಡೌಟ್ ಬರೆದು ನಮ್ಮ ಇಲ್ಲಿ ನಿರೂಪಣೆ ಕೊಟ್ಟರೆ ಅವರು ನಿಮಗೂ ಉತ್ತರ ನೀಡ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆ ರೀತಿ ಹೇಳ್ತಾ ಈಗ ಮತ್ತೊಮ್ಮೆ ವೀರಪ್ಪ ಸಾಹೇಬರು, ಶಶಿಧರ್ ಶೆಟ್ಟಿ ಸಾಹೇಬರು ಮತ್ತು ಸಚಿನ್ ಗೋರ್ಪಡೆ ಅವರು ನೀವೆಲ್ಲರಿಗೂ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೋರ್ಕೊಳ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಭ್ರಷ್ಟಾಚಾರ ಅಂದ ತಕ್ಷಣ ನನಗೆಲ್ಲೋ ಒಂದು ಕಡೆ ನನ್ನ ಅನಿಸಿಕೆ, ನಮ್ಮ ಸಂವಿಧಾನದಲ್ಲಿ 3 ಅಂಗಗಳಿದೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಪತ್ರಿಕಾರಂಗ ಅಂತ ನಾವು 4ನ ಅಂಗ ಮಾಡಿದ್ವಿ. ಇನ್ನೊಂದು ಅಂಗ ಮರ್ತು ಬಿಟ್ಟಿದ್ವಿ. ಅದು ನಮ್ಮ ಜೊತೆಗೆ ಬರ್ತಾ ಇದೆ.
ಅದಕ್ಕೆ 79 ವರ್ಷ ವಯಸ್ಸು. ಅದಕ್ಕೆ ಅದು ಭ್ರಷ್ಟಾಚಾರದ ಅಂಗ. ಈ 4 ಅಂಗಗಳ ಜೊತೆಗೆ ಅದು ನಮ್ಮನ್ನು ಯಾರೂ ಬಿಡ್ತಾ ಇಲ್ಲ. ಅದಕ್ಕೆ 79 ವರ್ಷ ವಯಸ್ಸು. ಅದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿತ್ತು, ಅವಾಗ ಕಮ್ಮಿ ಇತ್ತು. ಸ್ವಾತಂತ್ರ್ಯ ಬಂದ ನಂತರ ಇವಾಗ ಜಾಸ್ತಿ ಆಗಿದೆ. ಅದಕ್ಕೆ ಈ ಭ್ರಷ್ಟಾಚಾರ ಒಂದು ದೊಡ್ಡ ಎಮ್ಮರವಾಗಿ ಬೆಳಿಬೇಕು ಅಂದರೆ 148 ಕೋಟಿ ಭಾರತೀಯ ನಾವೆಲ್ಲರೂ ನನ್ನೂ ಸೇರಿ ನಾವು ಕಾರಣ. ಎಲ್ಲೋ ಒಂದು ಕಡೆ ಅದು ನಮ್ಮ ದೈನಂದಿನ ಸಂಗಾತಿ ಆಗಿಬಿಟ್ಟಿದೆ. ನಮಗೆ ಯಾವುದೇ ಒಂದು ಸರ್ಕಾರಿ ಕೆಲಸಗಳಲ್ಲಿ ಹೋಗ್ಬೇಕಾದ್ರೆ ಆ ಅಂಗ ಇಲ್ಲದೆ ಕೆಲಸ ಆಗ್ತಾ ಇಲ್ಲ. ಅಂದರೆ ಪಾರ್ಟ್ ಆಫ್ ಲೈಫ್ ಆ ಥರ ಆಗ್ಬಿಟ್ಟಿದೆ. ಅದಕ್ಕೆಲ್ಲ ನಾವು ಕಾರಣ. ನಮ್ಮ ಮಾನವ ಹಕ್ಕುಗಳು, ಭ್ರಷ್ಟಾಚಾರ ವಿರೋಧಿ ಮತ್ತು ಪ್ರಿವೆನ್ಷನ್ ಕರಪ್ಷನ್ ಆ್ಯಕ್ಟು, ಕಾನೂನು ಎಲ್ಲ ಇದೆ. ಆದರೆ ಎಲ್ಲೋ ಒಂದು ಕಡೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದ ನಾವು ಅಧಿಕಾರಿಗಳು ನಾವು ಸರಿ ಇಲ್ಲ. ಈ ಭ್ರಷ್ಟಾಚಾರ ಒಂದು ದೊಡ್ಡ ಪಿಡುಗಿ ದೇಶದಲ್ಲಿ ಇಲ್ಲದೇ ಇದ್ದಿದ್ದರೆ ಇವಾಗ ನಾವು ಭಾರತ 4ನೇ ಪ್ರಪಂಚದಲ್ಲಿ ಭವ್ಯ ರಾಷ್ಟ್ರವಾಗಿದೆ. ಇದೊಂದು ಇಲ್ಲದೇ ಇದ್ದಿದ್ದರೆ ನಾವು ಭಾರತದಲ್ಲಿ ಪ್ರಪಂಚದಲ್ಲೇ ನಂಬರ್ 1 ಇನ್ ದಿ ವರ್ಲ್ಡ್ ಆಗ್ತಾ ಇದ್ದೀವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾಂಗ ಈ 4 ಅಂಗಗಳನ್ನು ಕೆಳಗಡೆ ಹಾಕಿ ಕೂತ ಮೇಲೆ ಅದು ರಾಜ್ಯಭಾರ ಮಾಡ್ತಾ ಇದೆ. ಅದಕ್ಕೆ ಕಾರಣ ಮಾನವನ ದುರಾಸೆ. ಆ ದುರಾಸೆಯಿಂದ ನಾವು ನಮ್ಮ ಕರ್ತವ್ಯಗಳನ್ನು ಮರೆತು ಬರೀ ಹಕ್ಕುಗಳು ಮಾತ್ರ ಮಾಡಿಸ್ತಾ ಇದ್ದೀವಿ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ನಮಗಿದೆ. ಬಾಬಾ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಎಲ್ಲರೂ ಸರಿಸಮಾನವಾಗಿ ಬದುಕಬೇಕು, ಅನುಚ್ಛೇದ 14, ಗೌರವದಿಂದ ಬದುಕಬೇಕು, ಅನುಚ್ಛೇದ 21, ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು, ಅನುಚ್ಛೇದ 51A. ನಾವೆಲ್ಲರೂ ಭಾರತೀಯರು ಇಷ್ಟು ಚೆನ್ನಾಗಿ ಇವತ್ತಿಲ್ಲಿ ಈ ಒಂದು ಸಭಾಂಗಣದಲ್ಲಿ ಕೂತ್ಕೋಬೇಕಾದ್ರೆ ನಮ್ಮ ಗಡಿನಾಡುಗಳಲ್ಲಿ ನಮ್ಮ ಭಾರತೀಯ ಸೈನಿಕರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಒಂದೊಂದು ಕ್ಷಣಕ್ಕೆ ಒಬ್ಬೊಬ್ಬರು ಸಾಯ್ತಾ ಇದ್ದಾರೆ. ಅಂಥವ್ರು ಪ್ರಾಣಾರ್ಪಣೆ ಕೊಟ್ಟಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬದುಕ್ತಾ ಇದ್ದೀವಿ. ಆ ಸ್ವಾರ್ಥದಿಂದ ಇದು 5ನೇ ಅಂಗ ವಿಜೃಂಭಿಸ್ತಾ ಇದೆ. ಒಂಥರ ಅದು ಎಲ್ಲ ಅಂಗಗಳು ತುಳಿದಾಕ್ಬಿಟ್ಟಿದೆ. ಕೆಲಸ ಗೌರ್ಮೆಂಟ್ ಸರ್ಕಾರಿ ಹುದ್ದೆ ಅಂದ ತಕ್ಷಣ ಈ ಕರಪ್ಷನ್ ಲೈಸೆನ್ಸ್ ಆಗ್ಬಿಟ್ಟು ಅವ್ರಿಗೆ. ಗೌರ್ಮೆಂಟ್ ಕೆಲಸ ಅಂದ ತಕ್ಷಣ ಇದು ಲೈಸೆನ್ಸ್ ಫಾರ್ ಕರಪ್ಷನ್. ಹೆಂಡತಿ ಕೇಳಬೇಕು, ಮಕ್ಕಳು ನಿನ್ನ ಅನ್ಯಾಯ ದುಡ್ಡನ್ನು ನಾನು ಓದಲ್ಲ ಅನ್ಬೇಕು. ಮೊದಲು ಈ ಕುಷ್ಠರೋಗ ಅಂತ ಬರ್ತಾ ಇತ್ತು ಹಳ್ಳಿ ಕಡೆ, ಅವ್ರ ಊರಿಂದ ಆಚೆ ಹಾಕೋರು. ಆ ಥರ ಈ ಭ್ರಷ್ಟಾಚಾರಗಳನ್ನು ನಾವು ಇಗ್ನೋರ್ ಮಾಡಬೇಕು. ಅಂದರೆ ಕುಷ್ಠರೋಗ ಥರ ಭ್ರಷ್ಟಾಚಾರ, ಅವ್ನು ಕುಷ್ಠರೋಗ ಥರ ಅವ್ನು ದೂರ ಹಾಕಬೇಕು, ಅನ್ಟಚಬಲ್ ಥರ ಮಾಡಬೇಕು ನಾವು. ಆದರೆ ನಮ್ಮ ದೇಶದಲ್ಲಿ ಜಾತಿ ಇಟ್ಕೊಂಡು ಅನ್ಟಚಬಲ್ ಮಾಡ್ತೀವಿ. ಇದನ್ನು ಅನ್ಟಚಬಲ್ ಮಾಡಬೇಕು. ಎಲ್ಲ 148 ಕೋಟಿ ಭಾರತೀಯರು ಆ ಕರಪ್ಟ್ ಅಂದರೆ ಈಸ್ ಅನ್ಟಚಬಲ್ ಅಂತ ಅವ್ನು ಮುಟ್ಟಬಾರ್ದು. ನಾವು ಅವನು ಎಲ್ಲೂ ಕರಿಬಾರ್ದು, ಮದುವೆ ಕರಿಬಾರ್ದು, ಮುಂಚೆ ಕರಿಬಾರ್ದು. ದುರಾದೃಷ್ಟ ಏನಂದರೆ ಈ ದೇಶದಲ್ಲಿ ಕರಪ್ಟ್ ಅಂದರೆ ಅವ್ರಿಗೆ ಕಾಸಿನ ಹಾರ ಮನೆ ನೋಡಿದೆ ನಾನು. ಕಾಸುಗಳು ಹಾರ, ಆಪಲ್ ಹಾರ. ಆಮೇಲೆ ಕರಪ್ಟ್ ಇದ್ದವನು ಜಾಸ್ತಿ ಜನ ಬರ್ತಾರೆ. ಆನೆಸ್ಟ್ ಆಗಿದ್ರೆ ಯಾರು ಬರಲ್ಲ. ಅದಕ್ಕೆ ಕಾರಣ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ಏನಾದರೂ ಕರಪ್ಷನ್ ಹೋಗ್ಬೇಕು ಅಂದರೆ ಮನೆಯಿಂದ ಹೋರಾಟ ಸ್ಟಾರ್ಟ್ ಆಗಬೇಕು. ನಾವು ಪ್ರತಿಯೊಬ್ಬರು ಕಂಟ್ರೋಲ್ ಬರೀ ಮಾತಾಡೋದಾಗಲ್ಲ. ನಾನು ಇಲ್ಲಿ ಏನು ಹೇಳ್ತೀನಿ ಇಲ್ಲಿ ಇರಬೇಕು. ಇಲ್ಲೊಂದು ಇರೋದು, ಇಲ್ಲೊಂದು ಹೇಳೋದು, ಇದು ನಮ್ಮಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಮಾನವ ಹಕ್ಕು ಭ್ರಷ್ಟ ವಿರೋಧಿ ಸಂಸ್ಥೆ ಇಂತಹ ಸಂಸ್ಥೆಗಳು ಬರಬೇಕು. ನಾನು ನೋವಿನಿಂದ ಹೇಳ್ತೀನಿ, ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಮಂಡ್ಯದಲ್ಲಿ. ನಮ್ಮ ರಕ್ಷಣಾ ವೇದಿಕೆ, ಕನ್ನಡ ರಕ್ಷಣಾ ವೇದಿಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ನಾವು ಊರೂರು ಹೋಗಿ ಜನಗಳಿಗೆ ಬಾಗಿಲಿಗೆ ನ್ಯಾಯ ಕೊಡಬೇಕು ಅಂತ ಅಲ್ಲೇ ಕೇಸು ತಗೊಂಡೋಗಿ ಅಲ್ಲೇ ಒಂದು 250 ಕೇಸ್, 124 ಕೇಸ್
ಮುಗಿಸಿ ಬರ್ತೀನಿ. ಲೋಕಾಯುಕ್ತರು ಬಂದರೆ ಅವ್ರ ಹೆಸರಲ್ಲಿ ದುಡ್ಡು ವಸೂಲು ಮಾಡ್ತಾರೆ. ಅಂದರೆ ಬಲಿಷ್ಠವಾದ ಸಂಸ್ಥೆ ಯಾವುದೂ ಬೇಕಾಗಿಲ್ಲ, ಅದನ್ನು ಏನಾದರೂ ಮಾಡಿ ವೀಕ್ ಮಾಡಬೇಕು. ವಿಧಾನಸೌಧದಲ್ಲಿರೋರು ಅವರೇ, ಇನ್ನು ಎಲ್ಲ ಕಡೆ ಸಣ್ಣ ಸಂಸ್ಥೆಗಳು ಅದೇ. ಒಂದು ಬಲಿಷ್ಠವಾದ ಸಂಸ್ಥೆ ಅಂದರೆ ಲೋಕಾಯುಕ್ತ ಸಂಸ್ಥೆ. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಜೈಲು ಕಳಿಸಿದ್ದು ಒಂದು ಲೋಕಾಯುಕ್ತ ಸಂಸ್ಥೆ ಇಂಡಿಯಾದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ ಮಾತ್ರ. ಸಿಟ್ಟಿಂಗ್ ಮಿನಿಸ್ಟರ್ ಜೈಲು ಕಳಿಸಿದ್ದು ಕರ್ನಾಟಕ ಲೋಕಾಯುಕ್ತ. ಸಿಟ್ಟಿಂಗ್ ಲೋಕಾಯುಕ್ತ ಮಗ ಇನ್ಸ್ಪೈರ್ ಆಗಿರುತ್ತೆ, ಸಿಟ್ಟಿಂಗ್ ಲೋಕಾಯುಕ್ತ ರಿಸೈನ್ ಮಾಡಿ ಮನೆ ಕಳಿಸಿದ್ದಂಥ ಭವ್ಯವಾದ ಲೋಕಾಯುಕ್ತ, ಅದನ್ನು ತೆಗೆದುಹಾಕಿಬಿಟ್ಟಿದ್ರು, ಮುಚ್ಚಾಕಿದ್ರು. ಭಗವಂತ ನನಗೊಂದು ಅವಕಾಶ ಕೊಟ್ಟ. ಆ ACPಯನ್ನು ತೆಗೆದುಹಾಕಿ ಮತ್ತೆ ಲೋಕಾಯುಕ್ತ ಸಂಸ್ಥೆ ವಾಪಸ್ ತಂದೆ. ಎಲ್ಲ ಒಂದು ಕಡೆ ಮನುಷ್ಯ 148 ಕೋಟಿ ನಾವು ಜನ ಸರಿ ಆಗಬೇಕು. ದುಡ್ಡು ತಗೊಂಡು ಓಟ್ ಹಾಕ್ತೀವಿ, ಒಳ್ಳೆಯವ್ರು ಎಲ್ಲಿ ಬರ್ತಾರೆ? ಅಲ್ಲಿಂದ ಸ್ಟಾರ್ಟು ಕರಪ್ಷನ್. ದುಡ್ಡು ತಗೊಂಡು ಓಟ್ ಹಾಕೋದ್ರಿಂದ ಒಳ್ಳೆಯವರು ಬರೋಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಮೆಂಬರ್ ಬರಲ್ಲ, ಒಳ್ಳೆ ಪತ್ರಕರ್ತ ಬರಲ್ಲ, ಒಳ್ಳೆ ಲಾಯರ್ ಬರಲ್ಲ, ಒಳ್ಳೆ ಜಡ್ಜ್ ಬರಲ್ಲ, ಒಳ್ಳೆ ಸಂಘ ಸಂಸ್ಥೆಗಳು ಬರೋಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಅಧಿಕಾರಿಗಳು ಬರೋಕ್ಕೆ ಸಾಧ್ಯ ಇಲ್ಲ, ವಿಧಾನಸೌಧಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಒಂದು ಕಡೆ ಇದೆಲ್ಲ ಸರಿ ಮಾಡಬೇಕು ಅಂದರೆ ನಾವು ಸಂಕಲ್ಪ ಮಾಡಬೇಕು. ಕಾಲೇಜ್ಗೆ MBBS ಮಾಡಬೇಕು ಅಂತ, ಡಾಕ್ಟರ್ ಮಾಡಬೇಕು ಅಂತ ಅಪ್ಪ ಅಮ್ಮ ಕಷ್ಟಪಟ್ಟು ಮಕ್ಕಳು ಕಳಿಸ್ತಾರೆ. ಅಲ್ಲಿ ಫಾರಿನ್ ಹುಡುಗ ಒಬ್ಬರು ಅವರು ಲವ್ ಆಗಿಬಿಡ್ತಾರೆ ಅವನಿಗೆ. ಅವನು ಇಲ್ಲಿ ಓದಕ್ಕೆ ಬಂದಿಲ್ಲ, ಅವ್ರು ಬಿಸ್ನೆಸ್ಗೆ ಬರ್ತಾರೆ. ಬೇರೆ ಕಂಟ್ರಿಗಳೆಲ್ಲ ಬರೋದು ಮಣಿಪಾಲ ನಮ್ಮ ಇದಕ್ಕೆ ಉಡುಪಿಗೆ ಟು ಎನ್ಕರೇಜ್ ದಿಸ್ ಡ್ರಗ್ಸ್. ಬರೀ ಅಲ್ಲೇ ಅಲ್ಲ, ಇಲ್ಲಿ ಬೆಂಗಳೂರು ನಡೀತಾ ಇದೆ. ಎಲ್ಲ ಕಾಲೇಜಲ್ಲಿ ಪೆಟ್ಟಿ ಶಾಪ್ ಇರ್ತಾವಲ್ಲ, ನನಗೆ ಯಾರು ಬಂದು ಹೇಳಿದಾಗ ನಮಗೆ ಅದು ಸೆಂಟ್ರಲ್ ಇರೋದು ನಾವು ಬರಲ್ಲ ಅಂತೇಳಿ, ಕೊನೆಗೆ ನಾನು ನಮ್ಮ ಪಡಿತರ ಜನ ಸೇರ್ಕೊಂಡು ಅವ್ರನ್ನೆಲ್ಲ ಕರೆಸಿ ಎಲ್ಲ ಕಾಲೇಜುಗಳ ಹತ್ರ ಪೆಟ್ಟಿ ಶಾಪ್ ಇರ್ತಾರೆ, ಅಲ್ಲಿ ಮಾಡ್ತಾರೆ. ಸ್ವಲ್ಪ ಅದೆಲ್ಲ ನಿಗಾ ವಹಿಸಿದ್ದೇವೆ, ಮಾಡ್ತಾಯಿದ್ದೀವಿ. ಎಲ್ಲೋ ಒಂದು ಕಡೆ ಅದು ಈ ಕರಪ್ಷನ್ಗಿಂತ ಭಯಾನಕವಾದ ಒಂದು ದೊಡ್ಡ ಕಾಯಿಲೆ ಡ್ರಗ್ಸ್ ಅಡಿಕ್ಟ್ ಇದೆಯಲ್ಲ, ಭಾರಿ ಕಷ್ಟ. ನಮ್ಮ ನಲ್ವಾಡೆ ಅವರ ನೇತೃತ್ವದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಕ್ಕೆ ಸುಮಾರು ಬರಬೇಕು. ಇದರಿಂದ ಜನಕ್ಕೆ ಸ್ವಲ್ಪ ನಾವು ಸಮಾಜದಲ್ಲಿ ಏನು ಅನ್ಯಾಯ ನಡೀತಾ ಇದೆ, ಕರಪ್ಷನ್ ಇರಲಿ, ಬಾಲ್ಯ ವಿವಾಹ ಇರಲಿ, ಡ್ರಗ್ಸ್ ಅಡಿಕ್ಟ್ ಇರಲಿ, ಇವೆಲ್ಲ ಸರಿ ಮಾಡೋಕ್ಕೊಂದು ಒಳ್ಳೆ ಇದು ಮಾಡಿದ್ದಾರೆ. ಅವರು ಮಾಡಿದಂಥ ಒಂದು ಸಂಘಕ್ಕೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.